ರಾಜಕಾರಣಿಗಳ ಮತ್ತು ರಾಜಕೀಯ ಪಕ್ಷಗಳ ಅಸಮರ್ಥತೆ, ಭ್ರಷ್ಟಾಚಾರ, ಲಂಚಕೋರಿಕೆಗಳು ಚರ್ಚೆಯಾಗುವಾಗ ಇವೆಲ್ಲವುಗಳನ್ನು ಮರೆಮಾಚಲು ಉಪಯೋಗಿಸುವಂತಹ ಪರದೆಯ ಹೆಸರಾಗಿದೆ ಧರ್ಮ. ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಕೊರತೆ ಉಂಟಾಗುವಾಗ, ಆರ್ಥಿಕತೆಯಲ್ಲಿ ಕುಸಿತ ಸಂಭವಿಸುವಾಗ, ರೂಪಾಯಿಯ ಮೌಲ್ಯಗಳು ದಿನದಿಂದ ದಿನಕ್ಕೆ ಇಳಿಕೆಯಾಗುವಾಗ, ನಿರುದ್ಯೋಗದ ಸಮಸ್ಯೆಯಿಂದ ಯುವಕರು ಬೀದಿಗಿಳಿಯುವಾಗ, ಬೆವರಿಳಿಸಿ ದುಡಿದಂತಹ ಬೆಳೆಗಳಿಗೆ ಬೆಲೆ ಸಿಗದೆ ರೈತರು ರಸ್ತೆಗಿಳಿಯುವಾಗ, ಬಡತನದ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗುವಾಗ, ಸರ್ಕಾರದ ಬೊಕ್ಕಸದಿಂದ ಶ್ರೀಮಂತರ ಆಸ್ತಿಗಳು ಏರಿಕೆಯಾಗುವಾಗ, ರಾಷ್ಟ್ರದಲ್ಲಿ ಅನ್ಯಾಯಗಳು ಭುಗಿಲೇಳುವಾಗ, ಇವೆಲ್ಲವುಗಳಿಂದಲೂ ಜನರ ಮನಸ್ಸನ್ನು ಡೈವರ್ಟ್ ಮಾಡಲು ಉಪಯೋಗಿಸುವಂತಹ ರಾಜಕೀಯ ತಂತ್ರವಾಗಿದೆ ಕೋಮು ಸಂಘರ್ಷ. ಮಾಧ್ಯಮಗಳ ಭಾಷೆಯಲ್ಲಿ ಹೇಳುವುದಾದರೆ ಧರ್ಮ ದಂಗಲ್. ಇಲ್ಲಿ ಪ್ರಮುಖ ವಿಲ್ಲನ್ ಧರ್ಮಗಳಲ್ಲ, ಹೊರತಾಗಿ ಧರ್ಮಗಳನ್ನು ಕಟಕಟೆಯಲ್ಲಿ ನಿಲ್ಲಿಸುವಂತಹ ಮನಸ್ಥಿತಿಗಳಾಗಿದೆ, ಮಾಧ್ಯಮಗಳಾಗಿದೆ. ರಾಷ್ಟ್ರದಲ್ಲಿನ ಪ್ರಮುಖ ಸಮಸ್ಯೆಗಳ ಬಗ್ಗೆ ನಮ್ಮ ಮಾಧ್ಯಮಗಳು ಚರ್ಚೆ ಮಾಡ್ತಾನೆ ಇಲ್ಲ, ಡಿಬೇಟ್ ಮಾಡ್ತಾನೆ ಇಲ್ಲ, ಆಡಳಿತ ಪಕ್ಷದವರೊಂದಿಗೆ ಪ್ರಶ್ನೆ ಕೇಳ್ತಾನೆ ಇಲ್ಲ. ಎಲ್ಲವೂ ಮೌನ, ಯಾರದ್ದೋ ಕೈಗೊಂಬೆಗಳಾಗಿ ನಮ್ಮ ಮಾಧ್ಯಮಗಳು ಮಾರಾಟವಾಗಿ ಬಿಟ್ಟಿದೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ ಎಂಬಂತಹ ಭವ್ಯ ಭಾರತದಲ್ಲಿ ಎಲ್ಲ ಧರ್ಮದವರನ್ನು ಪ್ರೀತಿಸಿ, ಎಲ್ಲ ಧರ್ಮದವರನ್ನು ಗೌರವಿಸಿ, ಸೌಹಾರ್ದತೆಯಿಂದ ಒಂದು ಬಲಿಷ್ಠ ರಾಷ್ಟ್ರವನ್ನು ಕಟ್ಟೋಣ. ಜೈ ಹಿಂದ್.